ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಇವತ್ತು ನಾನು ಕ್ರೀಮಿ ಚೀಸಿ ಪಾಸ್ತಾ ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳು ಸಹ ಅಲ್ಲ, ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ, ಎಲ್ಲ ಖಾಲಿ ಮಾಡ್ತಾರೆ. ಡಾಬಾ ರೆಸ್ಟೋರೆಂಟ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಆ ಟೇಸ್ಟಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳೋದಂತ ನಾನು ಇವಾಗ ತೋರಿಸ್ತೀನಿ. ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಒಂದು ಬಿಡಿಸ್ಕೊಂಡು ಇದನ್ನು ನಾನು ಬೇಯಿಸ್ಕೋಬೇಕು. ಇದು ಬೇಯಿಸ್ಕೊಂಡಿಲ್ಲ, ಇನ್ನು ಬಿಡಿಸಿ ಇಟ್ಟಿದ್ದೀನಿ ಅಷ್ಟೇ. ನೋಡಿ, ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಟ್ಟಿದ್ದೀನಿ. ಇದನ್ನು ತುಂಬ ಬೇಗ ಅದು ಡ್ರೈ ಸ್ವೀಟ್ ಕಾರ್ನ್ ಅಂದರೆ ತುಂಬ ಲೇಟ್ ಆಗುತ್ತೆ. ಇದು ಹಸಿದಲ್ವ, ತುಂಬ ಬೇಗ ಒಂದು 7-8 ನಿಮಿಷದಲ್ಲೇ ಬೆಂದೋಗುತ್ತೆ. ನಾನು ಇದಕ್ಕೆ ವೆಜಿಟೇಬಲ್ ಅಂತ ಹೇಳಿದೆ, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಆನಿಯನ್ನು ಕ್ಯೂಬ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಚೀಸು ನೋಡಿ, ಈ ಥರ ಕ್ಯೂಬ್ ಇತ್ತು, ಚೀಸ್ ಕ್ಯೂಬು, ಅದನ್ನು ನಾನು ಈ ಥರ ತುರ್ಕೊಂಡಿದ್ದೀನಿ. 3 ಚೀಸ್ದು ನಾನು ತುರ್ಕೊಂಡಿದ್ದೇನೆ. ಮತ್ತು ಬಟರ್ ತೊಗೊಂಡಿದ್ದೇನೆ. ನಾನು ಬಟರ್ ಹಾಕಿ ನಾನು ಇದಕ್ಕೆ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಆಯಿಲ್ ಬೇಕಾದ್ರೆ ಹಾಕೋಬೋದು. ಮತ್ತು 1 ಗ್ಲಾಸ್ ಹಾಲು ಇಟ್ಕೊಂಡಿದ್ದೀನಿ. ಮತ್ತು ಪಾಸ್ತಾ ನೋಡಿ, ನಾನು ಈ ಥರ ಪಾಸ್ತಾ ಹಾಕ್ಕೊಂಡಿದ್ದೀನಿ. ನೀವು ಬೇರೆ ಶೇಪಲ್ಲಿ ಸಿಗುತ್ತಲ್ಲ, ಶೇಪಲ್ಲಿ ರೌಂಡ್ ಶೇಪಲ್ಲಿ, ಸರ್ಕಲ್ ಶೇಪಲ್ಲೆಲ್ಲ ಸಿಗುತ್ತೆ ಪಾಸ್ತಾ, ಯಾವುದಾದ್ರು ತೊಗೋಬೋದು. ನಾನು ಪಾಸ್ತಾನ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಪ್ಯಾನ್ ಒಳಗಡೆ ಬಟರ್ ಹಾಕ್ಕೋತಾಯಿದ್ದೀನಿ. ನೀವು ಬಟರ್ ಬದಲು ಆಯಿಲ್ ಹಾಕೋಬೋದು. ಪಾಸ್ತಾ ಅಂತೇಳಿದ್ರೆ, ಕ್ರೀಮಿ ಚೀಸಿ ಪಾಸ್ತಾ ಅಂತೇಳಿದ್ರೆ ಬಟರು, ಚೀಸು ಅದೆಲ್ಲ ಇದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಬಟರ್ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ಇದಕ್ಕೆ. ನೋಡಿ, 3 ಕ್ಯೂಬು ನಾನು ಬಟರ್ ಹಾಕಿ ಮಾಡ್ತಾಯಿದ್ದೀನಿ. ನಾನೇನು ವೆಜಿಟೇಬಲ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ನೀವು ಎಣ್ಣೆ ಹಾಕೋತೀರ, ಬಟರ್ ಹಾಕೋತೀರ, ನಿಮ್ಮ ಇಷ್ಟಕ್ಕನುಗುಣವಾಗಿ ಹಾಕೋಬೋದು. ನಾನಿದು ಏನು ಬಟರಲ್ಲಿದೆ ಅದರಲ್ಲೇ ನಾನು ಫ್ರೈ ಮಾಡ್ಕೊತೀನಿ. ವೆಜಿಟೇಬಲ್ಸು ಆಫ್ ಬಾಯ್ಲ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕ್ರಿಸ್ಪಿ ಬರುತ್ತೆ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕ್ರಿಸ್ಪಿ ಆಫ್ ಬಾಯ್ಲ್ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಗೋಲ್ಡನ್ ಕಲರ್ ಆಗಿ ಬಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡ್ಕೋಬೇಕು. ನೀರು ಏನು ಹಾಕೊಳಕ್ಕೆ ಹೋಗಬೇಡಿ, ಬರೀ ಎಣ್ಣೆದಲ್ಲೇ ಇಲ್ಲ ಬಟರಲ್ಲೇ ಫ್ರೈ ಮಾಡ್ಕೋಬೇಕು. ತುಂಬ ಬೇಗ ಬೇಯಬೇಕು ಅಂತ ಹೇಳಿದ್ರೆ ಸ್ವಲ್ಪ ಲೈಟಾಗಿ ನಾನು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ್ರೆ ನೀವು ವೆಜಿಟೇಬಲ್ಸ್ಗೆಲ್ಲನೂ ಉಪ್ಪು ಸೇರುತ್ತೆ ಮತ್ತು ತುಂಬ ಬೇಗನೂ ಬೇಯುತ್ತೆ ಅಂತ ಹೇಳ್ಬಿಟ್ಟು ಲೈಟಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹಾಕ್ತೇನೆ ಉಪ್ಪು. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಬೆಂದಿದೆ, ಆಫ್ ಬಾಯ್ಲ್ ಆಗಿದೆ. ಇಷ್ಟು ಬೆಂದರೆ ಸಾಕು. ಇದನ್ನು ನಾನು ಸೈಡಿಗೆ ಪ್ಲೇಟಲ್ಲಿ ತೆಗ್ದಿಕ್ಕೋತೀನಿ ನಾನು. ಮತ್ತು ಅದೇ ಪ್ಯಾನಲ್ಲಿ ಬಟರ್ ಹಾಕೋತಾ ಇದ್ದೇನೆ. ಇದನ್ನು ವೈಟ್ ಸಾಸ್ ಮಾಡ್ಕೊಳಕ್ಕೆ ನಾನು ಹಾಕ್ಕೋತಾ ಇದ್ದೇನೆ. ಬಟರ್ ಹಾಕ್ಕೊಂಡಿದ್ದೇನೆ ಮತ್ತು ಮೈದಾ ಹಸಿಟ್ಟು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಮೈದಾ ಹಸಿಟ್ಟು ಇದು ಬಟರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಮೈದಾ ಹಸಿಟ್ಟು ಬಟರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಬಟರಲ್ಲಿ. ಮತ್ತು ಮಿಲ್ಕ್ ಹಾಕಿ ನಾವು ಮಾಡ್ತೀವಲ್ಲ, ತುಂಬ ಚೀಸಿಯಾಗಿ ಬರುತ್ತೆ. ನೋಡಿ, 1 ಗ್ಲಾಸ್ ಹಾಲು ಇಟ್ಕೊಂಡಿದ್ದೆ. ಇದು ಕಾಯಿಸಿ ಆರಿಸಿರೋ ಹಾಲಿದ್ದು. ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ತೀನಿ. ಒಟ್ಟಿಗೆ ಹಾಲು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಯಾಕಡೆ ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮೈದಾ ಹಸಿಟ್ಟು ಇದನ್ನು ಮಾಡ್ಕೋಬೇಕು ನಾವು. ಒಟ್ಟಿಗೆ ಹಾಕಿಬಿಟ್ರೆ ಮೈದಾ ಹಸಿಟ್ಟು ಗಂಟು ಕಟ್ಕೊಬಿಡುತ್ತೆ, ಮತ್ತು ನಾವು ಮಿಕ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಾಲು ಹಾಕ್ಕೊಂಡು ಮಾಡ್ಕೋಬೇಕು. ನೀವು ಚೀಸ್ನ ಮೊzzarella ಚೀಸ್ ಸಿಗುತ್ತಲ್ಲ, ಅದು ಹಾಕೋಬೋದು. ನಾನು ಕ್ಯೂಬ್ ಟೈಪ್ ಸಿಗುತ್ತಲ್ಲ ಚೀಸು, ಅದನ್ನು ಹಾಕ್ಕೊಂಡು ನಾನು ಮಾಡಿ ತೋರಿಸ್ತಾ ಇದ್ದೀನಿ.
ನೋಡಿ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಪೂರ್ತಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮತ್ತು ಚೀಸ್ ನಾನು ಏನು ತುರ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೀಸೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ಕ್ರೀಮಿ ಟೈಪ್ ಬಂದಿದೆ. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ ಉಪ್ಪು ಹಾಕ್ತಿದ್ದೀನಿ. ಆವಾಗಲೇ ಉಪ್ಪು ಹಾಕಿದ್ದೆ ವೆಜಿಟೇಬಲ್ ಬೇಯಿಸೋವಾಗ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಒಂದು ಪಾಸ್ತಾ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ. ನೋಡಿ ಇದಕ್ಕೆ ತುಂಬ ಟೈಮು ಆಗೋಲ್ಲ. ನೀವು ರೆಸ್ಟೋರೆಂಟ್ಗೆ ಹೋಗಿ ನೀವು ಅಷ್ಟು ದುಡ್ಡು ಕೊಟ್ಬಿಟ್ಟು ನೀವು ತಿನ್ನೋ ಬದಲು ಮನೆಯಲ್ಲೇ ಮನೆಯವರೆಲ್ಲನೂ ತುಂಬ ಇಷ್ಟಪಡ್ತಾರೆ. ಈ ಥರ ಮಾಡಿ ನೀವು ತಿನ್ಬೋದು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಔಟ್ಸೈಡ್ ಫುಡ್ಗಿಂತ. ಮನೆಯಲ್ಲೇ ಈ ಥರ ಮಾಡಿಕೊಡಿ, ಬಿಸಿ ಬಿಸಿ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಕಾರ್ನ್ನ ನಾನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೇನೆ. ಮತ್ತು ವೆಜಿಟೇಬಲ್ ಕೂಡ ನಾನು ಹಾಕೋತಾ ಇದ್ದೇನೆ. ಈ ಥರ ನೀವು ಎಂಡಿಂಗಲ್ಲಿ ಹಾಕೊಂಡ್ರೆ ಸ್ವಲ್ಪ ತಿನ್ನೋವಾಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ವೆಜಿಟೇಬಲ್ಸು. ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒರೆಗಾನೋ ಚಿಲ್ಲಿ ಫ್ಲೇಕ್ಸು ಹಾಕೋಣ. ಪಾಸ್ತಾ, ಮ್ಯಾಗಿ, ಪಿಜ್ಜಾ ಅದಕ್ಕೆಲ್ಲ ಚೈನೀಸ್ ಫುಡ್ಗೆಲ್ಲ ಒರೆಗಾನೋ ಚಿಲ್ಲಿ ಫ್ಲೇಕ್ಸ್ ಎಲ್ಲನೂ ಇರಲೇಬೇಕಾಗುತ್ತೆ. ಖಾರಕ್ಕೆ ನೀವು ಖಾರ ಬೇಕು ಅನ್ನೋರು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕೋಬೋದು. ನಾನು ಅದನ್ನು ಹಾಕೋತಿದ್ದೀನಿ ಖಾರಕ್ಕೆ. ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ಇವಾಗ ನಾನು. ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ಖಾರಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಕ್ಕಳು ಬರ್ಡೇ ಟೈಮಲ್ಲಿ ಕಿಟ್ಟಿ ಪಾರ್ಟಿ ಇದ್ದಾಗ ಮಕ್ಕಳೇ ಇರ್ತಾರೆ. ತುಂಬ ಚೈನೀಸ್ ಫುಡ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಮಾಡಿ ತುಂಬ ಚೆನ್ನಾಗಿ ತಿಂತಾರೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ಸಹ ರೆಸ್ಟೋರೆಂಟ್ ಡಾಬಾಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೈಪ್ ಅಂತ ಆಪ್ಷನ್ ಇರುತ್ತೆ, ಅದರಲ್ಲಿ ಪಾಯಿಂಟ್ಸ್ ಕೊಡಿ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಬಿಸಿ ಬಿಸಿ ಪಾಸ್ತಾ ರೆಡಿಯಾಗಿದೆ. ಚೀಸಿ ಕ್ರೀಮಿ ಪಾಸ್ತಾ ರೆಡಿಯಾಗಿದೆ. ದಯವಿಟ್ಟು ನೀವು ಮಾಡ್ಕೊಳ್ಳಿ. ಕಮೆಂಟ್ ಮೂಲಕ ಹೇಗಿದೆ ಅಂತ ತಿಳಿಸಿ. ಈ ವಿಡಿಯೋ ಯಾರನ್ನು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.